ಅಮ್ಮ ನಾನು ಸುಮತಿ ಮಾತಾಡ್ತಿದ್ದೀನಿ. ಹೇಗಿದೀಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ನೀ ಹೇಗಿದ್ಯಾ? ಅಪ್ಪ ಹೇಗಿದ್ದಾರೆ? ಅವ್ರಿಗೇನಮ್ಮ, ಚೆನ್ನಾಗೇ ಇದಾರೆ. ಇವತ್ತು ಮನೆಗೆ ಅವ್ರು ನೋಡಕ್ ಮಂತ್ರಿಗಳು ಬರ್ತಾರೆ ಅಂತ ಸಂಭ್ರಮದಿಂದ ಇದಾರೆ. ಅಮ್ಮ, ಇನ್ 6 ತಿಂಗಳಲ್ಲಿ ನನ್ ಸ್ಟಡೀಸ್ ಮುಗಿಯತ್ತೆ. ಮುಂದಕ್ಕೆ ಇಲ್ಲೇ ಓದೋಣ ಅಂತಿದ್ದೀನಮ್ಮ. ಅದೆಲ್ಲ ನಿಮ್ ತಂದೆ ತಾನೇ ನಿರ್ಧಾರ ಮಾಡ್ಬೇಕು. ಇರು, ಅವರನ್ನೇ ಕರಿತೀನಿ. ರೀ, ಏನ್ರಿ? ನಿಮ್ ಮಗಳು ಸುಮತಿ ಫೋನ್ ಮಾಡಿದಾಳೆ. ನಿಮ್ ಹತ್ರ ಏನೋ ಮಾತಾಡ್ಬೇಕಂತೆ. ಈಗೇನು ಮಾತಾಡಿ ಕಾವೇರಿ ಸಮಸ್ಯೆ ಬಗೆಹರಿಸ್ಬಿಡ್ತಾಳ ಅಥವಾ ಈರಪ್ಪ ನೀಡಕ್ಕೆ ಐಡಿಯಾ ಕೊಡ್ತಾಳ? ಒನೆಡಕೆಲ ಏನ್ ದೊಡ್ಡನವ್ರೆ, ಹೇಗಿದ್ದೀರಾ? ಚಂದಾಕಿದ್ದೀನಿ ಬುದ್ಧಿ. ಅದೇ ಇನ್ನೊಂದ್ 6 ತಿಂಗಳಿಗೆ ಎಲೆಕ್ಷನ್ ಬರ್ತಾ ಇದೆ. ಅದಕ್ಕೆ ನಿಮ್ಮನ್ನೆಲ್ಲ ವಿಚಾರಿಸ್ಕೊಂಡೋಗೋಣ, ಹಳ್ಳಿ ಸ್ಥಿತಿ ನೋಡ್ಕೊಂಡೋಗೋಣ ಅಂತ ಬಂದೆ. ಹಿಡಿಯೋ ವ್ಯಕ್ತಿ ಹಿಡಿದ್ರೆ ಈ ಸಲಾನು ನೀವೇ ಗೆದ್ದು ಬರ್ತೀರಾ ಬುದ್ಧಿ. ಅದಕ್ಕೆ ತಾನೇ ಗೌಡ್ರ ಮನೆಗೆ ಹೋಗ್ತಾ ಇರೋದು. ಅಯ್ಯೋ, ಅವ್ರ ಮನೆಗೆ ಯಾಕೆ ಬುದ್ಧಿ ಸುಮ್ನೆ ಹೋಯ್ತೀರಾ? ಓಟ್ ಕೇಳಕ್ಕೆ. ಪ್ರತಿ ಸಲಾನು ಅವ್ರು ಹೇಳ್ದಾಗ ತಾನೇ ನೀವುಗಳು ನನಗೆ ಓಟ್ ಹಾಕ್ತಾ ಇರೋದು. ಬುದ್ಧಿ, ನಾನ್ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವ್ ಇದಪ್ಪ ಎಲೆಕ್ಷನ್ ಗೆಲ್ಬೇಕು ಅಂತಿದ್ರೆ ಗೌಡ್ರು ತಕೋಬೇಡಿ, ಯಜಮಾನ ತಕೋಗಿ. ಅದು ಯಾರು ಯಜಮಾನ್ರು? ಅವ್ರು ಯಾರು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತದ ಬುದ್ಧಿ? 5 ವರ್ಷದಿಂದ ಓಟ್ ಹಾಕ್ಸ್ಕೊಳಕ್ ಬಂದಿದ್ದವ್ರು, ಈಗ ಬಂದಿದ್ದೀರಾ. ಬುದ್ಧಿ, ನಮ್ ಯಜಮಾನ್ರು ಈ ಹಳ್ಳಿಗೆ ಎಷ್ಟೊಂದು ಉಪಕಾರ ಮಾಡವ್ರೆ ಗೊತ್ತಾ? ಅವ್ರು ಹೂ ಅಂದ್ರೆ ಗಂಡಸ್ರು ಓಟಲ್ಲ, ಹೆಂಗಸ್ರು ಓಟೆಲ್ಲ ನಿಮ್ಗೆ ಬೀಳ್ತದೆ. ಡ್ರೈವರ್, ಗಾಡಿ ತಿರುಗಿಸು. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಇರ್ಲಿ. ನನ್ನ ಹೆಸರು ವಿಶ್ವನಾಥ್ ಅಂತ, ಕೃಷಿ ಮಂತ್ರಿ. ಇದೇ ತಾಲೂಕು ಅವನು. ಯಾವಾಗ್ಲೂ ಇದೇ ಕ್ಷೇತ್ರದಿಂದ ಎಲೆಕ್ಷನ್ ನಿಲ್ಲವನು. ಅಲ್ಲಿ ನಿಂತ್ಕೊಳ್ಳಿ, ಈಗ ಇಲ್ಲಿ ಕೂತ್ಕೊಳ್ಳಿ. ನಿಮ್ ಬಗ್ಗೆ ನಾನು ಬಹಳ ಕೇಳಿದೀನಿ. ಈ ಊರಿಗೆ ನೀವು ದೇವರಂತವ್ರು ಅನ್ನೋದು ಗೊತ್ತಾಗಿದೆ. ನೀವು ಒಂದ್ ಮಾತು ಹೇಳಿದ್ರೆ ಈ ಊರ್ ಜನಗಳು ಬರೋ ಎಲೆಕ್ಷನ್ ಅಲ್ಲಿ ನನಗೆ ಓಟ್ ಹಾಕಿ ಮತ್ತೆ ನಾನು ಮಂತ್ರಿ ಮಾಡಿಸ್ಬಿಡ್ತಾರೆ. ನಾನ್ ಹೇಳಿದ್ರೆ ಜನ ಕೇಳ್ತಾರೆ ಅಂತ ಯಾರು ಹೇಳಿದ್ರು? ಜನಗಳೇ ಹೇಳಿದ್ರು. ಯಾಕೆ ಹೇಳಿದ್ರು? ನೀವು ಅವ್ರಿಗೆಲ್ಲ ತುಂಬಾ ಒಳ್ಳೇದ್ ಮಾಡಿದಿರಂತೆ. ಅದನ್ನ ನೀವು ಮಾಡಿಲ್ವಾ? ನೀವು ಮಾಡಿದ್ದಿದ್ರೆ ನನ್ನ ಹತ್ರ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಜನಗಳ ಹತ್ರ ನನ್ಗಿಂತ ಕೆಲಸ ಮಾಡ್ಕೊಡಿತ್ತ ಕೇಳ್ಬೋದು ಹೊರತು ಇಂಥವ್ರಿಗೆ ಓಟ್ ಹಾಕು ಅಂತ ಹೇಳೋದಿಕ್ಕೆ ನಾನು ಯಾರು? ಕಟ್ಕೊಂಡಿರೋ ಹೆಂಡತಿ ಹತ್ರನೇ ಹೇಳೋಕ್ಕಾಗಲ್ಲ. ಓಟು ಅನ್ನೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಹಕ್ಕು. ಅದ್ರಲ್ಲಿ ತಲೆ ಹಾಕೋ ಅಧಿಕಾರ ಯಾರಿಗೂ ಇರಲ್ಲ. ಕ್ಷಮಿಸಿ. ಆ ಮಂತ್ರಿನ ಯಜಮಾನ್ರ ಮನೆಗೆ ಕಳಿಸ್ಬಿಟ್ರ ಇನ್ನವ್ರನ್ನ ಸುಮ್ಮನೆ ಬಿಡಬಾರ್ದು. ಏಯ್, ತೆಗಿಯೋ ಆ ಪತ್ರಗಳನ್ನ. ಅವ್ರು ತಗೊಂಡಿರೋ ಸಾಲ ಪತ್ರದಲ್ಲಿ ಎಷ್ಟು ಸಾಲ ತಗೊಂಡಿದ್ಯೋ ಅಂತ ಮಾತ್ರ ಬರ್ದ, ಅಸಲ್ನ ಯಾವಾಗ ತೀರಿಸ್ತೀವಿ ಅಂತ ಬರ್ದಿಲ್ಲ. ಆ ಪತ್ರದಲ್ಲಿ ಆಗಸ್ಟ್ 15ಕ್ಕೆ ಅಂತ ಇವತ್ತಿನ ಡೇಟ್ ಹಾಕೋ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಇವತ್ತಿನ ದಿವಸ ಈ ಹಳ್ಳಿ ಜನ ಅವ್ರ ಸ್ವಂತ ನೆಲ ಕಳ್ಕೊಂಡ್ಬಿಡ್ಬೇಕು. ಲೇ, ನಾಳೆ ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗೆ ಅವ್ರ ಸಾಲ ವಾಪಸ್ ಕೊಡ್ಬೇಕು. ಒದ್ದು ಸಲಿ ಮಾಡಿ, ಇಲ್ಲ ಅಂತಂದ್ರೆ ಅವ್ರು ಹುಟ್ಟಡಗಿಸ್ಬಿಡಿ. ಎಲ್ಲ ಶಿವಪುಂಕರ ನಿಯತ್ತಾಗಿದ್ದೀರಾ? ಸಾಲ ಕೊಟ್ಟವಂತರ ನಿಯತ್ತಾಗಿರ್ಬೇಕು. ನೀವು ದಿಢೀರ್ ಬದಲಾಗ್ಬಿಟ್ರೆ ಹೊರಗೆ ದುಡ್ಡು ಕುತ್ತಿಗೆಯಲ್ಲಿ ತಾಳೆ ಐತಲ್ಲ, ಇದು ಬಂಗಾರ ಐತೆ. ಇದ್ ಕಿತ್ಕೋತೀನಿ. ನಾಳೆ ನಿಮ್ ಯಜಮಾನ ಕೇಳಿ ಹೊಸ ತಾಳಿ ಮಾಡಿಸ್ಕೊ. ದಯವಿಟ್ಟು ಬಿಟ್ಬಿಡಿ. ನೋಡು, ಇದು ನನ್ನ ವ್ಯವಹಾರ. ಇದ್ರಲ್ಲಿ ನಿನ್ ತಲೆ ಹಾಕ್ಬೇಡ. ಕೊಟ್ಟ ಸಾಲಕ್ಕೆ ಪತ್ರ ಇಕ್ಕಿವ್ನಿ. ಇವ್ರು ಬರ್ಕೊಟ್ಟಂಗೆ ವಾಪಸ್ ಕೇಳ್ತಾ ಇವ್ನಿ. ಕೊಟ್ಟೆ ಕೊಡ್ಬೇಕು. ಬಡವ್ರ ಹೊಟ್ಟೆ ಮೇಲೆ ಬಡಿಬೇಡಿ. ಒಂದ್ ಹೊತ್ತಿನ ಊಟಕ್ಕೂ ಕಷ್ಟಪಡೋ ಜನಗಳು ಈಗಾಗ್ಲೇ ಬಡ್ಡಿ ಅನ್ನೋ ಹೆಸರಿನಲ್ಲಿ ಅವ್ರು ಒಂದ್ ಹೊತ್ತಿನ ಊಟ ಕಿತ್ಕೊಂಡಿದೆ. ಈಗ ಅಸಲು ಅನ್ನೋ ಹೆಸರಿನಲ್ಲಿ ದಯವಿಟ್ಟು ಅವ್ರನ್ನ ಉಪವಾಸ ಕೆಡಬೇಡಿ. ಸುಮ್ಕೆ ಮಾತಾಡ್ ಪ್ರಯೋಜನ ಇಲ್ಲ ಶಿವಪ್ಪ. ತಗಂಡ್ ಸಾಲನ ವಾಪಸ್ ಕೊಡೋಲಿರ್ಬೇಕು ಸೂರತ್ವ. ಇವ್ರಿಗೋಸ್ಕರ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತ್ಯಾ? ಇವ್ರು ತಗಂಡ್ ಸಾಲ ನೀನ್ ವಾಪಸ್ ಕೊಡ್ತೀಯಾ? 10 ದಿವಸ ಟೈಮ್ ಕೊಡಿ, ಅವರೇ ನಿಮ್ ಸಾಲ ವಾಪಸ್ ಕೊಡ್ತಾರೆ. ಅದನ್ನ ಹೇಳಕ್ ನೀನ್ ಯಾರೋ?
ಯಜಮಾನ್ರೆ ನೀವು ಹೋಗಿ ಏನಾದ್ರೂ ಮಾಡ್ಬಿಟ್ಟಾದ್ರೂ ಇವನ್ ಹಣ ಬಿಸಾಕ್ಬಿಡ್ತೀವಿ. ಏನೋ ಮಾತಾಡ್ದೆ. 10 ದಿವಸ ಒಳಗಡೆ ನಿಮ್ ಹಣ ನಿಮ್ ಮನೆಗೆ ಹುಡ್ಕೊಂಬರ್ರಿ. ಇದಕ್ಕೆ ನಾನ್ ಜವಾಬ್ದಾರಿ. ಯಜಮಾನ್ರೆ ನಮಗೋಸ್ಕರ ನೀವೇ ಹಣ ಕೊಡ್ತೀವಿ ಅಂತ ಒಪ್ಕೊಂಡ್ರಿ. ನಾನೇನ್ ನನ್ನ ಹಣ ಕೊಡ್ತಾ ಇಲ್ಲ, ನಿಮ್ ಹಣ ಕೊಡ್ತಾ ಇದ್ದೀನಿ. ಅದೇಂಗ್ ಯಜಮಾನ್ರೆ? ನಿಮ್ಗೆ ಗೊತ್ತಾಗುತ್ತೆ. ಏನ್ ಬುದ್ಧಿ ನೀವು? ಅವ್ನ್ ನಿಮ್ ಕೈ ಹಿಡ್ಕೊಂಡಾಗ ನೀವು ನನ್ ಕಡೆ ತಿರುಗಿ ನೋಡಿದಿದ್ರೆ ಅವ್ನ ನಾನು ಹುಟ್ಲಿಲ್ಲ ಅನ್ಸ್ಬಿಡ್ತಿದೆ. ಅದೇ ನೀವು ನನ್ ಕಡೆ ನೋಡ್ಲೇ ಇಲ್ಲ. ನಿಮ್ ಒಳ್ಳೇದಕ್ ತಾನೇ ಹೇಳಿದ್ದು, ನನಗ್ ಯಾಕೆ ಹೊಡಿದ್ರಿ ನೀವು? ಕಲ್ಲೋದಿರ್ತೇನೋ? ನಾನು ಹೊಡೆದಿದ್ ಕಲ್ಲೋದಿರ್ತೇನೋ ಹೇಳೋ? ಇಲ್ಲ, ಅವನು ಹೊಡೆದಿದ್ದ ಅಂತಂದ್ರೆ ನಿನ್ನ ಕುತ್ತಿಗೆನೆ ಮುರಿದೋಗೋದು. ಅವನು ಸಾಮಾನ್ಯದವನಲ್ಲ ಕಂಡ್ರು. ಅವನು ನನ್ನ ಕೈ ಹಿಡ್ದಾಗ್ಲೇ ಗೊತ್ತಾಯ್ತು ಅವನ ಶಕ್ತಿ ಎಂತದ್ದು ಅಂತ. ಅದು ಬರೀ ಹೂವು ಹಣ ಮಾತ್ರ ಮುಟ್ಟಿದ ಕೈಯೆಲ್ಲ ಕಂಡ್ರು. ಕಬ್ಬಣ ಹಿಡಿದ ಕೈ. ಅವನು 5 ವರ್ಷದಿಂದ ಇಲ್ಲಿದ್ದಾನೆ. ಅದಕ್ಕಿಂತ ಮುಂಚೆ ಅವನು ಎಲ್ಲಿದ್ದ, ಏನಾಗಿದ್ದ ಅಂತ ಆ ಕೈಗೆ ಗೊತ್ತು. ಎಲ್ಲಾ ರೈತರಿಗೂ ಸಾಲ ಕೊಡೋ ನಿಮ್ ಸರ್ಕಾರ ನಮ್ ಹಳ್ಳಿ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ? ನಿಮ್ ಹಳ್ಳಿ ರೈತರಿಗೆ ಸರ್ಕಾರದಿಂದ ಸಾಲ ಬೇಡ ಅಂತ ನಿಮ್ ಊರ್ಗೌಡ್ರೆ ಹೇಳಿದ್ರಲ್ಲ. ಹೇಳಿರ್ತಾರೆ. ಯಾಕೆಂದ್ರೆ ನೀವು ಸಾಲ ಕೊಟ್ರೆ 10% ಬಡ್ಡಿಗೆ ಅವ್ರ ಸಾಲ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ಹೇಳಿರ್ತಾರೆ. ಗೌಡ್ರು ಸಾಲ ಕೊಡ್ತಾರ, ಅದು 10% ಬಡ್ಡಿಗೆ? ಹೌದು ಸರ್, ಹೀಗೆ ಬಡ್ಡಿ ಕೊಟ್ಟೆ 90% ರೈತರ ಜೀವನ ಹಾಳಾಗಿ ಹೋಗ್ಬಿಟ್ಟಿದೆ. ತಾವು ದೊಡ್ಡ ಮನಸ್ಸು ಮಾಡಿದ್ರೆ ಬಡವರ ಅಸ್ಥಿ ಪಂಜರಾನ ಏಣಿ ಅಂತ ತಿಳ್ಕೊಂಡ್ರು ಆ ಗೌಡ್ರ ಹಿಂಸೆಯಿಂದ ನಮ್ಮ ರೈತರನ್ನ ಕಾಪಾಡಬಹುದು. ಹೇಳಿ, ನಾನೀಗ ಏನ್ ಮಾಡ್ಬೇಕು ಅಂತ? ಇದು ನನ್ನ 500 ಎಕರೆ ಜಮೀನ್ ಪತ್ರ. ಇದನ್ನ ಇಟ್ಕೊಂಡು ನಮ್ಮ ರೈತರಿಗೆ 75 ಲಕ್ಷ ರೂಪಾಯಿ ಸಾಲ ಕೊಡಿ. ಸಾಲ ತೀರಿಸಿದ್ಮೇಲೆ ನಾನು ಈ ಪತ್ರ ನಿಮ್ಮಿಂದ ಇಸ್ಕೊಂಡು ಹೋಗ್ತೀನಿ. ನೀವ್ ಹೇಳೋದಲ್ಲೂ ನ್ಯಾಯ ಇದೆ. ಇನ್ 2 ವಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಎನ್ಕ್ವೈರೀಸು ಫಾರ್ಮಾಲಿಟೀಸ್ ಮುಗಿಸಿ ಲೋನ್ ಸ್ಯಾಂಕ್ಷನ್ ಆಗೋವಾಗ ಮಾಡ್ತೀನಿ. ಚೆಕ್ ಡೈರೆಕ್ಟ್ ಆಗಿ ನಿಮ್ ಜಿಲ್ಲಾಧಿಕಾರಿಗಳಿಗೆ ಬರುತ್ತೆ, ಅವರಿಂದಾನೇ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಉಪಕಾರ ಆಯ್ತು. ನಮ್ ಜನಗಳ ಪರವಾಗಿ ನಿಮಗೆ ಕೃತಜ್ಞತೆಗಳು. ಏ ಮೂಸಾ ಸೈಕಲ್ ಶಾಪ್ ಏನೇ ಹಂಗಂದ್ರೆ? ನಮ್ದುಕ್ಕೆ ಹೆಸರು ಅನ್ವರ್ ಮೂಸಾ ಅಂತ. ಶಾರ್ಟ್ ಅಂಡ್ ಸ್ವೀಟ್ ಎ ಮೂಸಾ. ಅದೇ ನಮ್ದುಕ್ಕೆ ಅಂಗಡಿ ಹೆಸರು. ಅದಿರ್ಲಿ, ಈಗ ನಿಮ್ದುಕ್ಕೆ ಏನ್ ಬೇಕು? ಒಂದ್ ಕೇಸರಿ ಬಾತು, ಒಂದು ಉಪ್ಪಿಟ್ಟು ಕೊಟ್ಬಿಡು. ಕೇಸರಿದು ಬಾತು ಉಪ್ಪಿಟ್ಟಿಗೆ? ಮತ್ತಿನ್ನೇನಯ್ಯ ಇಟ್ಕೊಂಡಿರೋ ಸೈಕಲ್ ಶಾಪು ಏನ್ ಕೊಡ್ಲಿ ಅಂತ ಒಳ್ಳೆ ಹೋಟ್ಲೋದ್ ಕೇಳ್ತಾ ಇದೆಯಲ್ಲ. ಒಂದು ಸೈಕಲ್ ಬಾಡಿಗೆ ಬೇಕಾಗಿತ್ತು. ಕಸಂ, ನಮ್ದುಕ್ಕೆ ಮಾಫ್ ಮಾಡಿ. ಗುರ್ತು ಪರಿಚಯ ಇಲ್ಲದೆ ನಮ್ದುಕ್ಕೆ ರೂಲ್ಸ್ ಯಾರಿಗೆ ಸೈಕಲ್ ಕೊಡಕ್ಕಿಲ್ಲ. ನನ್ನ ಅಂಡ್ರ ಬೇರ್ಸ್ ಅಂತ ತಿಳ್ಕೊಬೇಡ ನೀನು. ಈ ಊರಾಗೆ ಮಂಡ್ಯ ರಮೇಶ್ ಅಂತವ್ರಲ್ಲ, ಅವ್ನ್ ಸ್ವಾದ್ರ ಭಾವ. ಸೈಕಲ್ ಕೊಡ್ತಾರೆ. ಬರುಸೊತ್ತು ಅಂದ್ರೆ ಪಾಷಾಣ ಇದ್ದಾಗೆ ನಮ್ಮ ವಂಶಕ್ಕೆ ದುಡ್ಡೆಷ್ಟು ಹೇಳು? ನಮ್ದುಕ್ಕೆ ನಿಮ್ಗೆ ಸೈಕಲ್ ಕೊಡ್ತಾರೆ, ನಿಮ್ದುಕ್ಕೆ ನಮ್ಗೆ ಸೈಕಲ್ ವಾಪಸ್ ಕೊಡುವಾಗ ದುಡ್ಡು ಕೊಟ್ರೆ ಆಯ್ತು. ಇನ್ನೊಂದ್ಕಿಂತ ಹೇಳು. ನಮ್ದುಕ್ಕೆ ನಿಮ್ಗೆ ಸೈಕಲ್ ಕೊಡ್ತಾರೆ, ನಿಮ್ದುಕ್ಕೆ ಸೈಕಲ್ ವಾಪಸ್ ಕೊಡುವಾಗ ನಮ್ದುಕ್ಕೆ ದುಡ್ಡು ಕೊಟ್ರೆ ಆಯ್ತು. ರಾಜ ವ್ಯಾಪಾರ ಕೊಡು ಮೂಸಾ. ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ. ನಮ್ದು ಬಿರಾದ್ರಿ. ಏನ್ ಮಾಡ್ಬೇಕು? ಯಜಮಾನ್ರೆ, ನನ್ ಮಗು ಬೆರಳು ಹಿಡಿದು ಮೊದಲನೇ ಅಕ್ಷರ ನೀವು ಬರ್ಸಿದ್ರೆ ನನ್ ಮಗು ಬಾಳು ಬಂಗಾರ ಆಗುತ್ತೆ. ಹೌದು. ಬೇಡ ಯಜಮಾನ್ರೆ, ನೋಡಿ, ನೇಗಿಲ್ ಹಿಡಿದು ಸುಗ್ಗಿ ತುಂಬುವವರೆಗೂ ನೀವೇನ್ ಹೇಳಿದ್ರು ನಾನ್ ಮಾಡ್ತೀನಿ. ಆದ್ರೆ ಮೊದಲನೇ ಸಲ ಒಂದ್ ಮಗು ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡ್ಸೋಕ್ ಹೇಳ್ತಿದ್ದೀರಾ, ಅದು ಮಾತ್ರ ಬೇಡಿ. ಯಾಕೆ ಯಜಮಾನ್ರೆ? ಯಾಕೆಂದ್ರೆ ನಾನು ಏನಂತ ಹೇಳಿ, ನನ್ನ ಹೆಸರು ಬಿಟ್ಟು ನನಗೆ ಬೇರೆ ಏನೂ ಬರೆಯೋಕ್ ಗೊತ್ತಿಲ್ಲ. ಸರಸ್ವತಿ ಎದುರುಗಡೆ ನಾ ವಿದ್ಯಾಭ್ಯಾಸ ಮಾಡ್ದು. ನಾನು ಹೇಗೆ ಒಂದ್ ಮಗುಗೆ ಅಕ್ಷರಾಭ್ಯಾಸ ಮಾಡಿಸ್ತೀನಿ. ದಯವಿಟ್ಟು ಅದು ಮಾತ್ರ ಬೇಡಿ. ಅಮ್ಮ, ನೀವಾದ್ರೂ ಯಜಮಾನ್ರಿಗೆ ಒಂದ್ ಮಾತು ಹೇಳಿ. ನಿಮಗ್ ಗೊತ್ತಿಲ್ವಾ ನಾನ್ ಯಾಕೆ ಬರೀತಾ ಇಲ್ಲ ಅಂತ? ನಿಮಗ್ ಗೊತ್ತಿಲ್ವಾ? ನಾನ್ ಮುಟ್ಟದೇ ಇರೋ ಪೆನ್ನ ಆ ಮಗು ಮುಟ್ಟದೇ ಇದ್ರೂ ಪರವಾಗಿಲ್ಲ. ಆದ್ರೆ ನಾನ್ ಮುಟ್ಟಿರೋ ಆಯುಧಗಳನ್ನ ಆ ಮಗು ಮುಟ್ಟೋ ಹಾಗಾಗಬಾರ್ದು. ಆ ಮಗು ಯಜಮಾನ ಇದ್ದಾಗೆ ಇದ್ಬಿಡ್ಲಿ, ಪರವಾಗಿಲ್ಲ. ಆದ್ರೆ ಆ ಮಗು ಶಿವನ್ ತರ ಮಾತ್ರ ಆಗ್ಲೇಬಾರ್ದು.
ಹೀಗೆ ಅನ್ಯಾಯ ಮಾಡ್ತೀರಾ? ದಿನ ನಾವು ದುಡಿಯೋ ಹಣದಲ್ಲಿ ಅಸಲು ಬಡ್ಡಿ ಅಂತ ಹೇಳಿ ಮುಕ್ಕಾಲು ಭಾಗ ನೀವೇ ಕಿತ್ಕೊಂಡು ಹೋಗ್ತಿರಲ್ಲ, ಈಗ ಯಾವ ನ್ಯಾಯ? ಗಾಡಿ ತಗೊಳ್ಳುವಾಗ ನಮ್ಮ ಯಜಮಾನ್ರ ಹತ್ರ ದಿನ ಹಣ ಕೊಡ್ತೀನಿ ಅಂತ ತಾನೇ ಇಸ್ಕೊಂಡಿದ್ದು. ಅದಕ್ಕೋಸ್ಕರ 10% ಬಡ್ಡಿ ಬಡ್ಡಿ ಗಿಡ್ಡಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ಇಷ್ಟಿಷ್ಟು ಹಣ ವಸೂಲಿ ಮಾಡ್ಬೇಕು ಅಂತ ಹೇಳಿದಾರೆ, ಮಾಡ್ತಾ ಇದ್ದೀನಿ. ಗಾಡಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಗಾಡಿ ಹೊತ್ಕೊಂಡು ಹೋಗ್ತೀನಿ. ಕೊಡ್ತೀವಿ, ಕೊಟ್ಬಿಡ್ತೀವಿ. ಈ ತರ ಹೇಳ್ತಿಲ್ಲದಕ್ಕಿಂತ 10% ಬಡ್ಡಿ ಕೊಡೋದೇ ಒಳ್ಳೇದು. ಅರ್ಧ ಕೆಜಿ ಟೊಮೆಟೊ ಕೊಡಿ. ನಮ್ಮ ಅಂಗಡಿಲಿ ವ್ಯಾಪಾರ ಮುಗಿದ ಮೇಲೆನೆ ಈ ಅಂಗಡಿ ವ್ಯಾಪಾರ ಮಾಡ್ಬೇಕಂತ ಗೊತ್ತಿಲ್ವ ನಿನ್ಗೆ? ನಾನ್ ಯಾರು ಗೊತ್ತಾ? ಇನ್ಸ್ಪೆಕ್ಟರ್ ಹೆಂಡತಿ. ಇನ್ಸ್ಪೆಕ್ಟರ್ ಏನು ಕಮಿಷನರ್ ಬಂದ್ರು ನಮ್ಮ ಅಮ್ಮವ್ರನ್ನ ಏನು ಮಾಡಕ್ಕಾಗಲ್ಲ. ಮೊದ್ಲು ನಮ್ಮ ಅಂಗಡಿ ವ್ಯಾಪಾರ ಮುಗಿಬೇಕು. ನಮ್ಮ ಅಂಗಡಿ ವ್ಯಾಪಾರ ಆದ್ಮೇಲೆ ನೀವ್ ವ್ಯಾಪಾರ ಮಾಡ್ಕೋಬೇಕು. ಯಾರಾದ್ರೂ ನಮ್ಮ ವ್ಯಾಪಾರ ಕಟ್ಟ ಬಂದ್ರೆ ನನ್ ಮಕ್ಕಳ ಕತ್ತರಿಸಾಕ್ಬಿಡ್ತೀನಿ. ಅಲ್ರಿ, ವ್ಯಾಪಾರ ಮಾಡಿದ್ರೆ ನೀವ್ ಹೊಡಿತೀನಿ ಅಂತೀರಾ, ನಾನ್ ದಿನ 10% ಬಡ್ಡಿ ಕಟ್ಲಿಲ್ಲ ಅಂದ್ರೆ ಚಿಕ್ಕ ತಳಿ ಬಂದು ಹೊಡಿತಾರೆ. ದಿನ ಹೊಡ್ಸ್ಕೊಂಡು ಸಾಯೋದೆ ನಮ್ ಕರ್ಮ ಆಗೋಯ್ತಲ್ರಿ. ಯಾರ ಚಿಕ್ಕತಣಿ ಆ ದೊಡ್ಡ ಯಜಮಾನನೇ ಬಂದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಇವ್ರ ವ್ಯಾಪಾರ ನಾನ್ ನೋಡ್ಕೋತೀನಿ, ನಿಮ್ಮ ವ್ಯಾಪಾರ ನೀವ್ ಮಾಡ್ಕೊಳ್ಳಿ. ಆಯ್ತು ದಣಿ. ಏನ್ರ ಗಲಾಟೆ? ಯಾವ ಅವ್ನು ಗಲಾಟೆ ಮಾಡ್ತಾ ಇರೋದು? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ನ? ಸಾಲ ತಗೊಂಡು ಬಡ್ಡಿ ಕೊಡ್ಲಿಲ್ಲ ಅಂತ ಅವತ್ತು ಟ್ರಾವೆಲ್ಸ್ ಅವ್ರನ್ನ ಹೊಡೆದಿದ್ಯಾ, ಕೊಟ್ಟಿರೋ ಸಾಲನ ವಾಪಸ್ ಕೊಡ್ಲಿಲ್ಲ ಅಂತ ಆಟೋದವ್ರನ್ನ ಹೊಡೆದಿದ್ಯಾ, ಈಗ ಈ ಮಾರ್ಕೆಟ್ ಅಲ್ಲಿ ಶುರು ಹಚ್ಕೊಂಡಿದ್ಯಾ. ಇದುವರೆಗೂ ನಾನಿನ್ನ 17 ಸಲ ಒಳಗಡೆ ಹಾಕಿದ್ದೀನಿ, ಆದ್ರೆ ಈ ಸಲ ಒಳಗಡೆ ಹಾಕಿದ್ರೆ ಸಾಯವರೆಗೂ ಆಚೆ ಬರ್ಬಾರ್ದು, ಹಾದ್ ಮಾಡ್ಬಿಡ್ತೀನಿ. ನಾವು ಸಾಲ ಕೊಟ್ಟೋರಿಂದ ದಿನ ಬಡ್ಡಿ ವಸೂಲಿ ಮಾಡೋಕೆ ಪೊಲೀಸ್ನವರಿಂದ ಸಾಧ್ಯನಾ? ಆ ಕೆಲಸ ನೀವು ಮಾಡೋದಾದ್ರೆ ಈ ಕೆಲಸ ನಾ ಬಿಟ್ಬಿಡ್ತೀನಿ.